ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 14ರಂದೇ ವಿದೇಶಕ್ಕೆ ತೆರಳಿರುವ ಎ2 ಅನುರಾಧ ರೈ. ಮುತ್ತಪ್ಪ ರೈ ಪುತ್ರ ಮೇಲೆ ಶೂಟೌಟ್ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 14ರಂದೇ ಎ2 ಆರೋಪಿ ಏನಿದ್ದಾರೆ ಅನುರಾಧ ರೈ ವಿದೇಶಕ್ಕೆ ತೆರಳಿದ್ದಾರೆ. ಚಾಲಕನ ದೂರು ಆಧರಿಸಿ ಅನುರಾಧ ರೈ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಮುತ್ತಪ್ಪ ರೈ ಎರಡನೇ ಪತ್ನಿಗೆ ನೋಟಿಸ್ ನೀಡಲು ಖಾಕಿ ತೆರಳಿತ್ತು. ಅನುರಾಧ ಬಳಸ್ತಾ ಇದ್ದ ಸಿಮ್ ಕಾರ್ಡ್ ಅಡ್ರೆಸ್ ಪರಿಶೀಲನೆಯನ್ನ ಮಾಡಲಾಗಿದೆ. ಆ ಮನೆಯನ್ನ ಈಗಾಗಲೇ ಮಾರಾಟ ಮಾಡಿದ್ದಾರೆ ಅನುರಾಧ ರೈ. ಅಮೆರಿಕ ಮೂಲದ ವ್ಯಕ್ತಿಗೆ ಮನೆ ಮಾರಾಟ ಮಾಡಿರುವ ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರಿನ ಕೊಡಗೇಹಳ್ಳಿಯಲ್ಲಿದ್ದ ಅನುರಾಧ ರೈ ನಿವಾಸ, ಆ ಮನೆಯನ್ನ ಮಾರಾಟ ಮಾಡಿದ್ದಾರೆಂಬ ಮಾಹಿತಿ ಲಭ್ಯ ಆಗಿದೆ. ಮೊದಲೇ ಪ್ಲಾನ್ ಮಾಡಿ ಅಮೆರಿಕಾಗೆ ತೆರಳಿದ್ರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅನುರಾಧ ಮೇಲೆ ಇದೀಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ಏಪ್ರಿಲ್ 14ರಂದು ರಾತ್ರಿ ಏರ್ಪೋರ್ಟ್ನಲ್ಲಿ ಲಾಸ್ಟ್ ಲೊಕೇಶನ್ ಟ್ರೇಸ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮೊಬೈಲ್ ಟ್ರೇಸ್ ಮಾಡಿರುವಂಥದ್ದು ಪೊಲೀಸರು. ಇದೀಗ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಏನು ಶೂಟೌಟ್ ಪ್ರಕರಣ ನಡೆದಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 14ರಂದು ಎ2 ಆರೋಪಿಯಾಗಿರುವಂತಹ ಅನುರಾಧ ರೈ ಏನಿದ್ದಾರೆ ಮುತ್ತಪ್ಪ ರೈರವರ ಎರಡನೇ ಪತ್ನಿ, ಈಕೆ ಅಮೆರಿಕಾಗೆ ತೆರಳಿದ್ದಾರೆಂಬ ಮಾಹಿತಿ ಲಭ್ಯ ಆಗಿದೆ. ಇನ್ನು ಈ ವಿಚಾರವಾಗಿ ಚಾಲಕ ದೂರನ ದಾಖಲು ಮಾಡ್ತಾರೆ. ಈ ಶೂಟೌಟ್ ಪ್ರಕರಣ ಆಗಿದ ತಕ್ಷಣ ಚಾಲಕ ಏನು ಮಾಡ್ತಾರೆ, ದೂರನ ದಾಖಲು ಮಾಡ್ತಾರೆ. ಈ ದೂರನ್ನು ಆಧರಿಸಿ ಅನುರಾಧ ರೈ ಮೇಲೆ ಎಫ್ಐಆರ್ ಅನ್ನು ಕೂಡ ಪೊಲೀಸರು ದಾಖಲು ಮಾಡ್ಕೋತಾರೆ. ಇದರ ಜೊತೆಗೆ ಮುತ್ತಪ್ಪ ರೈ ಎರಡನೇ ಪತ್ನಿ ಏನಿದ್ದಾರೆ ಅನುರಾಧ ರೈ ಅವರಿಗೆ ನೋಟಿಸ್ ನೀಡಬೇಕು ಅಂತ ಖಾಕಿ ಅವರ ಮನೆಗೆ ಹೋಗ್ತಾರೆ. ಏನು ಅವ್ರು ಬಳಸ್ತಾ ಇದ್ದ ಸಿಮ್ ಕಾರ್ಡ್ ಇತ್ತು, ಅದರಲ್ಲಿ ಅಡ್ರೆಸ್ಸನ್ನು ಪರಿಶೀಲನೆ ಮಾಡಿ ಆ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಅವ್ರು ಇರೋದೇ ಇಲ್ಲ. ಯಾಕೆ ಅಂತ ಅಂದರೆ ಆ ಮನೆಯನ್ನು ಈಗಾಗಲೇ ಅನುರಾಧ ರೈ ಮಾರಾಟ ಮಾಡಿರ್ತಾರೆ. ಅದು ಕೂಡ ಅಮೆರಿಕ ಮೂಲದ ವ್ಯಕ್ತಿಗೆ ಮನೆ ಮಾರಾಟ ಮಾಡಿರ್ತಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಕೊಡಗೇಹಳ್ಳಿಯಲ್ಲಿದ್ದ ಅನುರಾಧ ರೈ ನಿವಾಸ, ಅದನ್ನು ಮೊದಲೇ ಪ್ಲಾನ್ ಮಾಡಿ ಏನಾದರೂ ಮಾರಾಟ ಮಾಡಿದ್ರಾ ಅಥವಾ ಎಲ್ಲಾನು ಕೂಡ ಪ್ರೀ ಪ್ಲಾನ್ ಮಾಡಿ ಅಮೆರಿಕಾಗೆ ಹೋಗಿದ್ದಾರಾ ಎಂಬ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇದ್ರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ, ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ? ಯಾಕಂತಂದ್ರೆ ಅಮೆರಿಕಾಗೆ ಅದು ಕೂಡ 14ನೇ ತಾರೀಕು ಹೋಗಿದ್ರು ಅಂತ ಅಂದ್ರೆ ಮೊದಲೇ ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದಾರಾ ಅಂತ? ಖಂಡಿತ ಸಾಹಿತ್ಯ. ಏನು ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ 4 ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆ ಎಫ್ಐಆರ್ ದಾಖಲಾಗಿರುವಂತಹ ಆರೋಪಿಗಳನ್ನ ಹುಡುಕಾಟ ಮಾಡ್ಲಿಕ್ಕೆ, ಜೊತೆಗೆ ಒಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕೂಡ ಹುಡುಕಾಟ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರಿಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಏನು ಎ2 ಆರೋಪಿಯಾಗಿರುವಂತಹ ಅನುರಾಧ ರೈ ಅವರು ಕಳೆದ 14ನೇ ತಾರೀಕೆ ಅಂದ್ರೆ ಬೆಂಗಳೂರಿನಿಂದ ಅಮೆರಿಕಾಗೆ ಹೋಗಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಏನು ಬೆಂಗಳೂರಿನ ಕೊಡಗೇಹಳ್ಳಿ ನಿವಾಸ ಏನಿದೆ ಅಲ್ಲಿ ಅಂದ್ರೆ ಅನುರಾಧ ರೈ ಅವರ ಸಿಮ್ ಕಾರ್ಡ್ ನ ಅಡ್ರೆಸ್ ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅನುರಾಧ ರೈ ಇರೋದಿಲ್ಲ. ಈಗಾಗಲೇ ಮನೆಯನ್ನ ಮಾರಾಟವನ್ನ ಮಾಡಿ ಅಮೆರಿಕಾಗೆ 14ನೇ ತಾರೀಕು ಹೋಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು. ಅದು ಅಮೆರಿಕ ಮೂಲದ ಒಂದಿಬ್ರು ದಂಪತಿಗಳಿಗೆ ಆ ಮನೆಯನ್ನ ಮಾರಾಟ ಮಾಡಿ, ಆ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಆ ದಂಪತಿಯ ಮಹಿಳೆ ಜೊತೆ 14ನೇ ತಾರೀಕು ಅಮೆರಿಕಾಗೆ ಹೋಗಿದ್ದಾರೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಸಿಮ್ನ ಲಾಸ್ಟ್ ಲೊಕೇಶನ್ ಕೂಡ ಬೆಂಗಳೂರಿನ ಏರ್ಪೋರ್ಟ್ ತೋರಿಸ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರಿಗೆ ಸಾಕಷ್ಟು ಈಗ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ರೀತಿ ಘಟನೆ ನಡೆಯುತ್ತೆ, 19ನೇ ತಾರೀಕು ಘಟನೆ ನಡೆಯುತ್ತೆ, 14ನೇ ತಾರೀಕಿಗೆ ಅನುರಾಧ ರೈ ಅಮೆರಿಕಾಗೆ ಹೋಗ್ತಾರೆ ಅಂತ ಅಂದ್ರೆ ಒಂದಷ್ಟು ಅನುಮಾನ ಕೂಡ ವ್ಯಕ್ತವಾಗುವಂತದ್ದು. ಎಲ್ಲವನ್ನೂ ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅಂತೇಳಿ ಈಗ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಿರುವಂತದ್ದು. ಈ ಹಿಂದೆ ಅನುರಾಧ ರೈ ಯಾರಿಗೆಲ್ಲ ಕಾಲ್ ಮಾಡಿದ್ರು, ಜೊತೆಗೆ ಯಾರೆಲ್ಲ ಅವರ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಇನ್ನ A1, A3, A4 ಆರೋಪಿಗಳನ್ನು ಕೂಡ ಅಂದ್ರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆತರುವಂತಹ ಸಾಧ್ಯತೆ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ.